ಈಗ ಟೈಮು ನೋಡಿ 7 ಗಂಟೆ ಆಗ್ತಾಯಿದೆ, ಕಾಣಿಸ್ತಿದೆಯಾ? 7 ಮಿನಿಟ್ಸ್ ಇದೆ 7 ಗಂಟೆಗೆ. ಹಾಗಾಗಿ ನನ್ನ ಮಗ 8 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾನೆ. ಹಾಗಾಗಿ ನಾನು ಕೂಡ ಅವ್ನು ಬರೋ ಅಷ್ಟೊತ್ತಿಗೆ ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಬರ್ತ್ಡೇ ಪಾರ್ಟಿಗೆ ರೆಡಿಯಾಗಿದ್ದೀನಿ. ಹೇಗಿದೆ ನನ್ನ ಸೀರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ ತೊಗೊಂಡಿದ್ದು. ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಕಡಿಮೆ ಬಜೆಟಲ್ಲಿ ತೊಗೊಂಡ್ರು ಸ್ಯಾರಿ, ಚೆನ್ನಾಗಿದೆ. ಸ್ನೇಹಿತರೆಲ್ಲ ಸೇರಿ ಒಂಚೂರು ತೊಗೊಳುತ್ತೆ ಮಾತಾಡಬೇಕಾದ್ರೆ, ಕ್ಷಮೆ ಇರಲಿ. ನಮ್ಮದು ಒಂದು ಟ್ರಸ್ಟ್ ಇದೆ, ಕಿರಣ್ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ನಾವು ಫ್ರೆಂಡ್ಸ್ಗಳೆಲ್ಲ ಸೇರಿ ಮಾಡ್ಕೊಂಡಿದ್ದೀವಿ. ಆ ಟ್ರಸ್ಟ್ ಸಂಸ್ಥೆ ರಂಜಿತ್ ಕುಮಾರ್ ನಾಯ್ಡು ಅಂತೇಳಿ ಅವ್ರದ್ದು ಇವತ್ತು ಹುಟ್ಟಿದಬ್ಬ. ಹಾಗಾಗಿ ನಾನು ನನ್ನ ಮಗ ಇವತ್ತು ಹೋಗಿ ಅವ್ರಿಗೆ ಹಾರೈಸಿ ಬರೋಣ ಅಂತೇಳ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಸಂಜೆ ಆಗಿದೆ ಆಲ್ರೆಡಿ, 7:30 ಆಯಿತು. ಇನ್ನೇನು ಬರ್ತಾನೆ ಈಗ. ಅಷ್ಟೊತ್ತಿಗೆ ಇದೊಂದು ವೀಡಿಯೋ ಮಾಡಿಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಬರ್ತ್ಡೇ ಬಂದಿದ್ದೀವಿ. ಇವರೇ ನಮ್ಮ ರಂಜಿತ್ ಕುಮಾರ್ ನಾಯ್ಡು ಅಂತ ಹೇಳಿದ್ನಲ್ಲ, ಕಿರಣ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕರು ಇವರೇ. ಇವ್ರದ್ದು ಬರ್ತ್ಡೇ ಎಲ್ಲರೂ ವಿಶ್ ಮಾಡಿ. ಈ ವರ್ಷ ಯಾವುದೇ ರೀತಿಯಲ್ಲೂ ಬರ್ತ್ಡೇ ಆಚರಿಸ್ಕೊಳ್ಳಲ್ಲ ಅಂತ ಹೇಳ್ತಾಯಿದ್ರು. ಹಂಗಾಗಿದ್ರು ಕೂಡ ನಮ್ಮ ಮನಸ್ಸು ಕೇಳಲ್ಲ, ಹಾಗಾಗಿ ಒಂದು ವಿಶ್ ಮಾಡಿ ಬರೋಣ ಅಂಥೇಳಿ ನಾವಿವತ್ತು ಸಂಜೆ ಆಗ್ಬಿಟ್ಟಿತ್ತು ಹಂಗೂ ಹೊರಟಾಗ. ಆದರೂ ಕೂಡ ಬಂದು ಈಗ ವಿಶ್ ಎಲ್ಲ ಮಾಡಿ ತುಂಬಾ ಖುಷಿ ಆಯಿತು. ಫ್ರೆಂಡ್ಸ್ನೆಲ್ಲ ನೋಡಿ ಅವ್ರ ಜೊತೆ ಎಲ್ಲ ಒಂದು ಸ್ವಲ್ಪ ಹೊತ್ತು ಕೂತು ಮಾತಾಡಿ ಈಗ ಮನೆಗೆ ಹೊರಟ್ವಿ ನಾವು. ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ನಮ್ಮ ಟ್ರಸ್ಟ್ ಮೂಲಕ ತುಂಬಾ ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ನಮ್ಮ ರಂಜಿತ್ ಸರ್ ಅವರು ಮಾಡ್ಕೊಂಡು ಬರ್ತಾಯಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ. ಇಲ್ಲಿ ಒಂದು ಸಣ್ಣ ಸನ್ಮಾನ ಕೂಡ ಅವರಿಗೆ ನಾವು ಮಾಡಿದ್ವಿ. ಇವರು ಕೂಡ ಹಳದಿ ಕಲರ್ ಚೂಡಿದಾರ ಹಾಕಿರೋರು ಕೂಡ ನಮ್ಮ ಪರಿಚಯ ಫ್ರೆಂಡ್. ಹಾಗಾಗಿ ಅವ್ರ ಕೈಲೇ ಮಾಡಿಸ್ತೆ ನಾನು ಸನ್ಮಾನನ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಎಲ್ಲರೂ ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ನಮ್ಮ ರಂಜಿತ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ. ವಂದನೆಗಳು.